ರಾಜ್ಯದಲ್ಲಿ ಮುಂಗಾರು ಮಳೆಯನ್ನು ಮರೆತಂತಹ ರೈತರಿಗೆ ಈಗ ಚಿಗುರಿದ ಕನಸಿನ ಕತೆ ನೆನಪಾಗ್ತಾ ಇದೆ. ಯಾಕಂತಂದರೆ ಮಳೆನೇ ಇಲ್ಲ ಅಂತ ಕಂಗಾಲಾಗಿದ್ದಂತಹ ರೈತರಿಗೆ ಈಗ ವೆದರ್ ಡಿಪಾರ್ಟ್ಮೆಂಟ್ ಅಂದರೆ IMD ಶುಭ ಸುದ್ದಿಯನ್ನು, ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಜುಲೈ 3ರವರೆಗೆ ರಾಜ್ಯದಲ್ಲಿ ಮಳೆಯ ಆರ್ಭಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುನಿಸು ಮರೆತ ಮುಂಗಾರು ಈಗ ರೈತರಲ್ಲಿ ಚಿಗುರಿದಂತಹ ಕನಸು. ಕಂಗಾಲಾಗಿದ್ದಂತಹ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಂಥ IMD ವೆದರ್ ಡಿಪಾರ್ಟ್ಮೆಂಟ್ ಜುಲೈ 3ರವರೆಗೆ ರಾಜ್ಯದಲ್ಲಿ ಬಹುತೇಕ ವರುಣನ ಆರ್ಭಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗುಡುಗು ಸಿಡಿಲಿನೊಂದಿಗೆ ಆರ್ಭಟಿಸಲಿದ್ದಾನೆ ಮಳೆರಾಯ. ಒಂದು ವಾರ ರಾಜ್ಯದಲ್ಲಿ ರಣ ಮಳೆ ಆಗುವಂತಹ ಸಾಧ್ಯತೆಗಳು ಇದೆ. ಜೋರಾದಂತಹ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಅಂತ ಈಗ IMD ವರದಿಯನ್ನು ಕೊಟ್ಟಿದೆ. ರಾಜ್ಯಾದ್ಯಂತ ಎಲ್ಲೂ ಕೂಡ ಮುಂಗಾರಿನ ಮಳೆ ಆಗಿಲ್ಲ. ಹೀಗಾದರೆ ಬೆಳೆ ಬೆಳೆಯೋದು ಹೇಗೆ ಅಂತ ಕಂಗಾಲಾಗಿದ್ದಂತಹ ರೈತರಿಗೆ ಈಗ ಶುಭ ಸುದ್ದಿ, ಸಿಹಿ ಸುದ್ದಿಯನ್ನು IMD ವರದಿ ಮಾಡಿದೆ. ಅಂದರೆ ವೆದರ್ ಡಿಪಾರ್ಟ್ಮೆಂಟ್ ವರದಿ ಮಾಡಿದೆ. ರಾಜ್ಯದಲ್ಲಿ ಜುಲೈ 3ರವರೆಗೆ ಬಹುತೇಕ ಬಹಳ ಜೋರಾದಂತಹ ವರುಣನ ಆರ್ಭಟ, ಮಳೆರಾಯನ ಆರ್ಭಟ ಫಿಕ್ಸ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬೃಹತ್ ಪ್ರಮಾಣದ ಗುಡುಗು ಸಿಡಿಲುಗಳಿಂದ ಭಾರೀ ಪ್ರಮಾಣದ ಮಳೆ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಎನ್ನುವಂತಹ ವರದಿಯನ್ನು IMD ಕೊಟ್ಟಿದೆ. ಮಳೆನೇ ಬಂದಿಲ್ಲ ಅಂತ ಕಂಗಾಲಾಗಿದ್ದಂತಹ ರೈತರಿಗೆ ಇದು ಸಿಹಿ ಸುದ್ದಿ ಆಗಿದೆ. ಹತ್ರ ಒಂದು ವಾರ 10 ದಿನಗಳ ಕಾಲ, ಒಂದು ವಾರದಿಂದ 10 ದಿನಗಳ ಕಾಲ ಬೃಹತ್ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆಯನ್ನು IMD ವರದಿ ಮಾಡಿದೆ. ಆದ್ದರಿಂದ ಮಳೆ ಬರುತ್ತೆ ಅನ್ನುವಂತಹ ಸಂತಸದಲ್ಲಿ, ಖುಷಿಯಲ್ಲಿ ಈಗ ನೇಗಿಲ ಯೋಗಿ ಮಳೆಗಾಗಿ ಮತ್ತೆ ಕಾತರದಿಂದ ಕಾಯ್ತಾ ಇದ್ದಾನೆ. ಆದರೆ ಈ ವರದಿ ರಾಜ್ಯದ ರೈತರಿಗೆ ಎಲ್ಲೋ ಒಂದು ಕಡೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಯಾಕೆಂತಂದರೆ ಮಳೆನೇ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಏನಿತ್ತಲ್ಲ, ಅಂತಹ ಪರಿಸ್ಥಿತಿ ಈಗ ಹೋಗುವಂತಹ ಸಂದರ್ಭ ಬಹಳ ಹತ್ತಿರಕ್ಕೆ ಬಂದಿದೆ. ಜೂನ್ ತಿಂಗಳು ಆರಂಭ ಆಯಿತು ಅಂತಂದರೆ ಒಂದು ಹಂತದ ಮುಂಗಾರು ಬಂದು ಬಿಡೋದು. ಆದರೆ ಇಲ್ಲಿವರೆಗೂ ಕೂಡ ಮುಂಗಾರಿನ ಯಾವುದೇ ಸದ್ದು ಇರಲಿಲ್ಲ. ಆದರೆ ಈಗ ಮುಂದೆ ಮುಂಗಾರು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಜೂನ್ 27ರಿಂದ ಜುಲೈ 3ರವರೆಗೆ ಭರ್ಜರಿ ಮಳೆಯಾಗುವಂತಹ ಸಾಧ್ಯತೆ. 7 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ವರ್ಷಧಾರೆ ಆಗುತ್ತೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಜೂನ್ 30ರ ಬಳಿಕ ಹೆಚ್ಚಾಗಲಿದೆ ಮಳೆಯ ತೀವ್ರತೆ. ದಕ್ಷಿಣ ಉತ್ತರ ಒಳನಾಡಿಗೆ ಯೆಲ್ಲೋ ಅಲರ್ಟನ್ನು ನೀಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಈಗ ಒದಗಿ ಬಂದಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿಯೂ ಕೂಡ ಭಾರೀ ಪ್ರಮಾಣದ ಮಳೆ, ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯ ಮುನ್ಸೂಚನೆಯನ್ನು IMD ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿಯೂ ಕೂಡ ಭಾರೀ ದೊಡ್ಡ ಪ್ರಮಾಣದ ರಣಮಳೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಉತ್ತರ ಕರ್ನಾಟಕಕ್ಕೆ ಬಂದರೆ ಬೆಳಗಾವಿ, ಗದಗ, ಧಾರವಾಡ ಜಿಲ್ಲೆಗಳಲ್ಲಿಯೂ ಕೂಡ ಮಳೆ ಸುರಿಯುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ. ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಗಳು ಕೂಡ ಈಗ ಒದಗಿ ಬಂದಿದೆ. ಜೂನ್ 30ರ ನಂತರ ದಕ್ಷಿಣ ಒಳನಾಡಿನಲ್ಲಿ ಮಳೆರಾಯನ ಅಬ್ಬರ ಬಾರ ಜೋರಾಗಿ ಕಂಡು ಬರ್ತಾ ಇದೆ. ಹಲವೆಡೆ ಜೋರಾದಂತಹ ಗಾಳಿ ಸಹಿತ ಮಳೆ ಆಗುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಜುಲೈ ಮೊದಲ ವಾರದಿಂದ ಮಳೆಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೂನ್ 27ರಿಂದ ಜುಲೈ 3ರವರೆಗೆ ಒಂದು ವಾರ ಸತತವಾದಂತಹ ಮಳೆಯಾಗುವ ಸಾಧ್ಯತೆಗಳು ಭಾರೀ ದೊಡ್ಡ ಪ್ರಮಾಣದಲ್ಲಿದೆ ಎನ್ನುವಂತಹ ವರದಿ IMDಯನ್ನು ನೀಡಿದೆ. ಜೂನ್ 30ರ ಬಳಿಕ 27ಕ್ಕೆ ಪ್ರಾರಂಭ ಆಗುತ್ತೆ. ಅದಾಗಿ 3 ದಿನಗಳ ಬಳಿಕ ಮಳೆಯ ತೀವ್ರತೆ ಕೊಂಚ ಹೆಚ್ಚಿರುತ್ತೆ ಅನ್ನುವಂತಹ ವರದಿಯನ್ನು IMD ನೀಡಿದೆ. ದಕ್ಷಿಣ ಉತ್ತರ ಒಳನಾಡಿನ ಒಳಗೆ ಯೆಲ್ಲೋ ಅಲರ್ಟನ್ನು IMD ವರದಿ ಮಾಡಿದೆ, ಯೆಲ್ಲೋ ಅಲರ್ಟನ್ನು ನೀಡಿದೆ. ಇನ್ನು ಕರಾವಳಿ ಪ್ರದೇಶಗಳಲ್ಲಿಯೂ ಕೂಡ ನಿರಂತರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಭಾಗಗಳಲ್ಲಿಯೂ ಕೂಡ ಮಳೆಯ ಸಾಧ್ಯತೆ ಇದೆ. ಕೆಲ ಭಾಗಗಳಲ್ಲಿ ಗುಡುಗು ಮತ್ತು ಸಿಡಿಲಿನ ಸಮೇತವಾಗಿ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿಯೂ ಕೂಡ ರಣಮಳೆ, ದೊಡ್ಡ ಮಳೆಯಾಗುವಂಥದ್ದು ಬಹುತೇಕ ಖಚಿತವಾಗಿದೆ. ನಾನು ಆಗಲೇ ಹೇಳಿದೆ, ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿಯೂ ಕೂಡ ಅಂದರೆ ಬೆಳಗಾವಿ, ಗದಗ, ಧಾರವಾಡ, ಕೊಪ್ಪಳ ಇಲ್ಲೆಲ್ಲವೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಕೆಲವು ಕಡೆ ಬಿರುಗಾಳಿ ಸಹಿತವಾಗಿ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.